ಹಲೋ, ಗುಡ್ ಮಾರ್ನಿಂಗ್ ಎವ್ರಿವನ್. ರಾತ್ರಿ ತುಂಬಾ ಟಯರ್ಡ್ ಆಗಿತ್ತು. ಸೊ ಮಲಗಿದ್ದು ಎದ್ದೇಳೋದು ಇಷ್ಟೊತ್ತಾಯಿತು. ಸೊ ಟೀ ಕುಡಿಯವ ಅಂತ ಕೆಳಗಡೆ ಹೋಗ್ತಾಯಿದ್ದೀನಿ. ನಮ್ಮ ಅದಕ್ಕೆ ಟೀ ಕೊಟ್ಟರು. ಟೀ ಕುಡ್ಕೊಂಡು ಹಂಗೆ ಬಾತ್ ಮಾಡಿದರು. ಬಾತ್ ತಿನ್ಕೊಂಡು ಕುಂತಿದ್ದೆ. ಹಂಗೇ ಮೆರವಣಿಗೆಗೆ ಬಂದಿತ್ತು ದೇವರು, ಅದನ್ನೇ ನೋಡ್ತಾಯಿದ್ದೆ. ರಾತ್ರಿ 3 ಗಂಟೆಗೂ ಎದ್ದೇಳಿಸಿ ದೇವ್ರನ್ನ ತೋರಿಸಿದ್ರು, ಸೇಮ್ ಇದೆ ದೇವ್ರನ್ನ. ಅದಕ್ಕೆ ನಿದ್ದೆ ಸರಿಯಾಗಿ ಆಗಿಲ್ಲ. ಅದಕ್ಕೆ ನಾಷ್ಟ ಮಾಡ್ಕೊಂಡು ದೇವ್ರು ನೋಡ್ಕೊಂಡು ಮತ್ತೆ ಮೇಲ್ಗಡೆ ರೂಮ್ ಬಂದು ಮಲಗಿದ್ದೀನಿ. ನನಗೆ ನಿದ್ದೆ ಮಾತ್ರ ಇರಬೇಕು. ಒಂದು ಹೊತ್ತು ಊಟ ಇಲ್ಲ ಅಂದರೂ ಇರ್ತೀನಿ, ನಿದ್ದೆ ಇಲ್ಲ ಅಂದರೆ ನಾನು ಇರೋಲ್ಲ. ಸೊ ನಿದ್ದೆ ಮಾಡಿ ಮತ್ತು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಕೂತಿದ್ದೀನಿ. ಈವ್ನಿಂಗ್ ದೇವಸ್ಥಾನಕ್ಕೆ ಹೋಗಬೇಕು, ಮಠ ಇದೆ ಅಲ್ಲಿ. ಮತ್ತೆ ಸೇಮ್ ಇದೇ ಥರ ಮೆರವಣಿಗೆಗೆ ಬರುತ್ತೆ ಅಂದರು. ಅದಕ್ಕೇ ಅಮ್ಮನ ಸ್ಯಾರಿ ತಂದಿದ್ದೆ, ಅಮ್ಮನ ಸ್ಯಾರಿ ಉಟ್ಕೊಳ್ಳೋಣ ಅಂತ. ಇದು ಅಮ್ಮನ ಸ್ಯಾರಿ. ಸೊ ಇವಾಗ ಸೊ ಮಠಕ್ಕೆ ಹೋಗಬೇಕು, ದೇವಸ್ಥಾನಕ್ಕೆ. ಅದಕ್ಕೇ ಹಾಗೇ ಜಾತ್ರೆ ಮಾಡೋಕ್ಕೆ ಹೋಗಬೇಕು, ಜಾತ್ರೆಗೆ. ಅದಕ್ಕೆ ಬೇಗ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಹಂಗೆ ಗೆಟ್ ರೆಡಿ ವಿತ್ ಮೀ ಮಾಡೋಣ ಅಂತ ಮಾಡಿದೆ. ಬಟ್ ನನಗೆ ಯಾಕೋ ಇದು ಗೆಟ್ ರೆಡಿ ವಿತ್ ಮೀ ರೀಲ್ಸ್ಗೆ ಪೋಸ್ಟ್ ಮಾಡೋಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಸೊ ಇದನ್ನು ವ್ಲಾಗ್ಗೆ ಅಪ್ಲೋಡ್ ಮಾಡಿದೆ. ಸೊ ಬ್ಲ್ಯಾಕ್ ಸ್ಯಾರಿ, ಬ್ಲ್ಯಾಕ್ ವಿತ್ ಕ್ರೀಮ್ ಸ್ಯಾರಿ ನಂಗೆ ತುಂಬಾ ಇಷ್ಟ ಆಯಿತು. ಅಮ್ಮಂದು ತುಂಬ ದಿನದಿಂದ ಉಟ್ಕೋಬೇಕಂತಿದ್ದೆ. ಇವಾಗ ಟೈಮ್ ಬಂತು ಉಟ್ಕೊಳ್ಳೋಕ್ಕೆ. ಹಾಗೆ ಫುಲ್ ಜನ, ನಾನು ಹೇಳ್ದಂಗೆ ನಿನ್ನೆಗಿಂತ ಇವತ್ತು ಜನ ತುಂಬಾ ಇದ್ದರು. 2 ಡೇಸಿಂದ ನೆಟ್ವರ್ಕ್ ಇಲ್ಲದೆ ತುಂಬಾ ಬೋರ್ ಆಗಿಬಿಟ್ಟಿತ್ತು. ಅದಕ್ಕೆ ನಾನು ನನ್ನ ಹಸ್ಬೆಂಡ್ ವಾಕ್ ಹೋಗಿದ್ವಿ, ನೆಟ್ವರ್ಕ್ ಸಿಗೋ ಜಾಗದ ತನಕ ಹೋಗಿ ಫೋನ್ ನೋಡ್ಕೊಂಡು ಬರೋದಾ ಅಂತ. ಎಷ್ಟು ನಮಗೆ ಬೇಜಾರಾಗೋಯ್ತು ಅಂತಂದರೆ ನಮ್ಮ ಜೀವನದಲ್ಲಿ ಅಷ್ಟು ಬೇಜಾರಾಗಲಿಲ್ಲ, ಭಾಳ ಬೇಜಾರಾಗೋಗ್ಬಿಟ್ಟಿತ್ತು ನಮಗೆ. ಹಾಗೇನೆ ನಾವು ಜಾತ್ರೆ ಮಾಡಕ್ಕೆ ಹೋದ್ವಿ. ನಾನು, ನನ್ನ ಹಸ್ಬೆಂಡ್ ಅಂತೆ, ನಮ್ಮ ಅತ್ತಿಗೆ, ಅವ್ರ ಹಸ್ಬೆಂಡ್, ಅವ್ರ ಮಕ್ಕಳು ಎಲ್ಲ ಹೋದ್ವಿ. ಹಾಗೆಯೇ ಟ್ಯಾಟೋ ಹಾಕ್ಸ್ಕೋಬೇಕು ಅನಿಸ್ತು, ಟ್ಯಾಟೋ ಹಾಕ್ಸ್ಕೊಳ್ಳೋಣ ಅಂತ ಹೋದ್ವಿ. ಅಲ್ಲಿ ಟ್ಯಾಟೋ ಬೇರೆಯವ್ರಿಗೆ ಹಾಕೋದು ನೋಡಿ ಫುಲ್ ಭಯ ಆಗಿಬಿಟ್ಟಿತ್ತು. ನಿನ್ನೆನೇ ನೋಡಿದ್ದೆ ನಾನು ಹಾಕ್ಸ್ಕೊಳ್ಳೋಣ ಅಂತ. ನಿನ್ನೆ ಬೇರೆಯವ್ರಿಗೆ ಹಾಕ್ತಿದ್ದು ನೋಡಿ ನಂಗೆ ಭಯ ಆಗ್ಬಿಟ್ಟು ನಾನು ಹಾಕ್ಸ್ಕೊಳ್ಳೋದು ಬೇಡ ಅಂತ ಬಂದಿದ್ದೆ. ನನ್ನ ಹಸ್ಬೆಂಡ್ ಹಾಕ್ಸ್ಕೊತೀನಿ ಮುಂದೆಲ್ಲ ಹಾಕ್ಸ್ಕೊ ಅಂತ ಅಂದರು. ಹಂಗೂ ಫುಲ್ ಭಯ ಆಗಿಬಿಟ್ಟಿತ್ತು. ಅಲ್ಲಿರೋರೆಲ್ಲ ಎದುರಿಸ್ತಾಯಿದ್ರು, ರಥ ಬರುತ್ತೆ, ಹಂಗೆ ಬರುತ್ತೆ. ಫೈನಲಿ ಟ್ಯಾಟೋ ಹಾಕ್ಸ್ಕೊಂಡೆ. ಭಯ ಇದ್ರೂ ಹಾಕ್ಸ್ಕೊಂಡೆ. ಹಾಕ್ಸ್ಕೊಳ್ಳೋ ತನಕ ಭಯ ಇತ್ತು, ಹಾಕಿಸ್ಕೊಂಡ್ಮೇಲೆ ಭಯ ಹೋಯಿತು. ನೆಕ್ಸ್ಟ್ ಟೈಮ್ ಬೇಕಾದ್ರೆ ಇನ್ನೊಂದು ಟ್ಯಾಟೋ ಹಾಕ್ಸ್ಕೊಳ್ಳೋ ಥರ ಇದ್ದೀನಿ. ಭಯ ಹೋಗಿದೆ. ತುಂಬ ಏನು ನೋಯಿಲ್ಲ. ನೀವು ಯಾರು ಹಾಕ್ಸ್ಕೋಬೇಕು. ಆದರೆ ಹಾಕ್ಸ್ಕೊಳ್ಳೋಕೆ ಇಷ್ಟ ಇದ್ದು ನೋಯುತ್ತೆ, ರಥ ಬರುತ್ತೆ ಅಂತ ಹಾಕ್ಸ್ಕೊಳ್ದೆ ಇದ್ದರೆ ಅವ್ರಿಗೆ ನಾನು ಸಜೆಷನ್ ಕೊಡ್ತೀನಿ, ಹೋಗಿ ಹಾಕ್ಸ್ಕೊಳ್ಳಿ, ರಥನೂ ಬರೋಲ್ಲ, ಅಷ್ಟೊಂದು ನೋವೋದು ಇಲ್ಲ. ಸೊ ಹಾಕ್ಸ್ಕೊಳ್ಳಿ. ನಾನು ಹಾಕ್ಸ್ಕೊಂಡೆ. ನಾನು ಕೈ ಬೇರೆ ಎತ್ಬಿಡ್ತಾ ಇದ್ದೆ ಅವ್ರು ಹಾಕುವಾಗ. ಅದಕ್ಕೆ ನಮ್ಮ ಅತ್ತಿಗೆ ನನ್ನ ಕೈ ಇಟ್ಕೊಂಡಿದ್ರು. ಫುಲ್ ಕೈ ಎತ್ಬಿಡ್ತಾಳೆ, ಆಮೇಲೆ ಟ್ಯಾಟೋ ಹಾಳಾಗಿತ್ತೆ ಅಂತ. ಅದಾದಮೇಲೆ ನಾನು ಹಾಕ್ಸ್ಕೊಂಡ್ಮೇಲೆ ನನ್ನ ಹಸ್ಬೆಂಡು ಹಾಕ್ಸ್ಕೊಂಡ್ರು, ಸೇಮ್ ನನ್ನ ಥರನೇ ಹಾಕ್ಸ್ಕೊಂಡ್ರು. ಇಬ್ಬರು ಕೂಡ ಸೇಮ್ ಸಿಂಬಲ್, ಸೇಮ್ ಫಿಂಗರ್ಗೆ ಹಾಕ್ಸ್ಕೊಂಡ್ವಿ. ಚಿಕ್ಕವಳಿಂದನೂ ನಾನು ಹಾಕ್ಸ್ಕೊಳ್ಳೋಕೆ ಭಯ ಪಡ್ತಾಯಿದ್ದೆ. ನಾನು ಯಾವಾಗಲೂ ಹಾಕ್ಸ್ಕೊಂಡಿರಲಿಲ್ಲ. ಈ ಸತಿ ಹಾಕ್ಸ್ಕೊಂಡೆ, ನೋಡವ್ವ ಹೆಂಗಿರುತ್ತೆ ಅಂತ. ಫುಲ್ ಭಯ ಆಗ್ಬಿಟ್ಟಿತ್ತು ನನಗೆ, ಆದರೂ ಹಾಕ್ಸ್ಕೊಂಡೆ. ಅದು ಸೂಜಿನ ಮಿಷಿನ್ಗೆ ಹಾಕ್ಬಿಟ್ಟು ಹಾಕ್ತಾರೆ. ನಿಮಗೂ ಯಾರಾದರೂ ನನ್ನ ಥರನೇ ಹಾಕ್ಸ್ಕೊಳ್ಳೋಕೆ ಇಷ್ಟ ಇದ್ದು ಟ್ಯಾಟೋನ ಭಯ ಬಂದು ಅದೇ ಎದ್ರುಕೊಂಡು ನೀವು ರಥ ಬರುತ್ತೆ, ನೋವುತ್ತೆ ಅಂದ್ಬಿಟ್ಟು ಹಾಕಿಸ್ಕೊಳ್ಳದೆ ಇದ್ದರೆ ನಾನು ಅವ್ರಿಗೆ ಸಜೆಸ್ಟ್ ಮಾಡ್ತೀನಿ, ಹಾಕ್ಸ್ಕೊಳ್ಳಿ, ನೋವೇನು ಆಗೋಲ್ಲ ಜಾಸ್ತಿ, ರಥನೂ ಬರೋಲ್ಲ. ನಿಮ್ಗೆ ಹೆಂಗೆ ಬೇಕು ಹಂಗೆ ಟ್ಯಾಟೋ ಹಾಕ್ಸ್ಕೊಳ್ಳಿ, ಚೆನ್ನಾಗಿರುತ್ತೆ. ಅದಾದಮೇಲೆ ನನ್ನ ಹಸ್ಬೆಂಡ್ ಹಾಕ್ಸ್ಕೊಂಡ್ರು. ಅವ್ರಿಗೆ ನೋವೇ ಇಲ್ವಂತೆ, ಅವ್ರಿಗೆಲ್ಲ ಏನೇನು ನೋವೆಲ್ಲ ಇರಬೇಕಷ್ಟಂಗೆ. ಬಟ್ ನನಗೂ ನೋಯ್ತದಪ್ಪ. ಮತ್ತು ಅಲ್ಲಿ ಕೊಂಡ ಹಾಕಿದ್ರು, ದೊಡ್ಡ ಕೊಂಡ, ಮೀನ್ಸ್ ಸೌದೆಗಳು, ದಪ್ಪ ಸೌದೆಗಳನ್ನೆಲ್ಲ ತಂದು ಬೆಂಕಿ ಹಾಕಿದ್ರು. ಅದನ್ನು ಹಸು ಅದ್ರ ಮೇಲೆ ನಡ್ಕೊಂಡು ಹೋಗುತ್ತೆ. ಹಸು ಅದನ್ನು ನೋಡೋಕ್ಕೆ ಆಗಲಿಲ್ಲ, ಇಲ್ಲಾಂದಿದ್ರೆ ನಾನು ಅದನ್ನು ವೀಡಿಯೋ ಮಾಡಿದೆ. ನಾವೇ ನೋಡೋಕ್ಕಾಗಲಿಲ್ಲ, ಫುಲ್ ಜನ, ಹೆವಿ ಜನ. ಇದು ಅದಕ್ಕಿಂತ ಮುಂಚೆ ನಾವು ಹೋಗಿದ್ದಾಗ ಇದು ಹಿಂಗಿತ್ತು. ಮಿಡ್ ನೈಟ್ ಅದು ಹಂಗೆ ಮಾಡೋದು. ಮಿಡ್ ನೈಟ್ ಎದ್ದೆ ಬಂದು ಯಾರು ನೋಡ್ತಾರಲ್ವ, ಅಂದರೆ ಜನಗಳು ನೋಡ್ತಾರೆ, ಅಲ್ಲಿರೋರಿಲ್ಲ. ನಾನು ಮಿಡ್ ನೈಟ್ ಮಲ್ಕೊಬಿಟ್ಟಿದ್ವಿ, ನೋಡೋಕ್ಕಾಗಲಿಲ್ಲ. ಆಮೇಲೆ ಫುಲ್ ಜನ ಇದ್ದರು. ಹಂಗೂ ಎದ್ದು ಬಂದು ಟೆರೆಸ್ ಮೇಲೆ ನಿಂತ್ಕೊಂಡು ನೋಡ್ತಿದ್ವಿ ನಾವು. ಇಲ್ಲಿ ಮೆರವಣಿಗೆಗೆ ಹೋಗೋದು, ದೇವ್ರನ್ನ ಬಟ್ಟೆದಿಂದ ದೇವ್ರನ್ನ ಕರ್ಕೊಂಡು ಬಂದು ಇಲ್ಲಿ ಬೆಂಕಿ ಮೇಲೆ ನಡ್ಕೊಂಡು ಹೋಗ್ತದೆ ಹಸು. ಸೊ ಅದನ್ನು ನಮಗೆ ಹೇಳಿದ್ರು, ನಾವು ಅದನ್ನು ಕೇಳಿಸ್ಕೊಂಡ್ವಿ, ನೋಡೋಕ್ಕಾಗಲಿಲ್ಲ. ಅದಾದಮೇಲೆ ಸೇಮ್ ನೆನ್ನೆ ಥರನೇ ಈ ಲಾಲಿಲಿ ಆಟ ಆಡೋಣ ಅಂತ ಬಂದ್ವಿ.
ಅದಕ್ಕೆ ಮತ್ತು ಅವ್ರ ಹಸ್ಬೆಂಡ್ ಆಡಿರಲಿಲ್ಲ. ಅದಕ್ಕೆ ಬಂದಿದ್ದರು, ಅವ್ರ ಹಸ್ಬೆಂಡ್ ಬಂದಿರಲಿಲ್ಲ. ಅದಕ್ಕೆ ಈಗ ಅವ್ರನ್ನೂ ಮತ್ತು ಅವ್ರ ಬ್ರದರ್ ನಾವೆಲ್ಲ ಹೋಗಿ ಮಾಡ್ಕೊಂಡು ಬಂದು ಹಾಗೇ ಐಸ್ ಕ್ರೀಮ್ ತಿನ್ಕೊಂಡು ಮತ್ತು ಅಲ್ಲಿ ಏನಾದರೂ ಪರ್ಚೇಸ್ ಮಾಡೋವ ಅಂತ ನೋಡಿದ್ವಿ. ಏನೂ ಇಷ್ಟ ಆಗಲಿಲ್ಲ, ವಾಪಸ್ ಬಂದ್ವಿ. ಸೊ ಫೈನಲಿ ನಮ್ಮಿಬ್ಬರು ಟ್ಯಾಟೋ ಹೀಗೆ ಬಂದಿದೆ. ತುಂಬಾ ಚೆನ್ನಾಗಿ ಬಂದಿದೆ, ನನಗೆ ಇಷ್ಟ ಆಯಿತು. ಏನು ಫಿಂಗರ್ಗೆ ರಿಂಗ್ ಹಾಕಿರೋ ಥರ ಕಾಣಿಸ್ತಾಯಿತ್ತು. ಅದಾದಮೇಲೆ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ, ಮಠಕ್ಕೆ. ನನಗೆ ರೂಟ್ ಗೊತ್ತಿಲ್ಲ. ಅಲ್ಲಿ ನಮ್ಮ ಅತ್ತಿಗೆ ಮಗ ರೂಟ್ ಕರ್ಕೊಂಡು ಹೋಗ್ತಿದ್ದಾನೆ ನಮ್ಮನ್ನು, ಬನ್ನಿ ನಾನು ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಅವ್ರು ಮುಂದೆ ನಾವು ಅವ್ರ ಹಿಂದೆ ಹೋಗ್ತಾಯಿದ್ದೀವಿ ದೇವಸ್ಥಾನಕ್ಕೆ. ಅಲ್ಲಿಂದನೇ ದೇವರು ಇಲ್ಲಿಗೆ ಬರೋದು. ಸೊ ನಾವು ಇವಾಗ ಅಲ್ಲಿಗೆ ಹೋಗ್ತಾಯಿದ್ದೀವಿ. ಇದೇ ಮಠ. ಇಲ್ಲಿ ದೇವಸ್ಥಾನವೂ ಇದೆ, ಮಠನೂ ಇದೆ. ನನಗೆ ಕನ್ಫ್ಯೂಸ್ ಆಯಿತು, ಇದೇನಪ್ಪ ದೇವಸ್ಥಾನ ಅಂತಾರೆ, ಮಠ ಅಂತಾರೆ, ಇಲ್ಲಿ ದೇವ್ರೈತೆ ಅಂತ. ಇದು ಇಲ್ಲಿ ದೇವಸ್ಥಾನ, ಆ ಕಡೆ ಮಠ, ಇದು ದೇವಸ್ಥಾನ. ಹೀಗೆ ಧೂಪ ಹಾಕ್ಬಿಟ್ಟು ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬಂದು, ಇದು ಪಲ್ಲಕ್ಕಿ, ಇದ್ರ ಮೇಲೆ ದೇವ್ರು ಕೂತ್ಕೊಂಡು ಮೆರವಣಿಗೆಗೆ ಬರುತ್ತೆ. ಸೊ ಇದನ್ನು ರೆಡಿ ಮಾಡ್ತಾಯಿದ್ದಾರೆ. ಅದನ್ನು ನೋಡಿಕೊಂಡು ಮತ್ತೆ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿ ಮಲಗಿದ್ದು ಮತ್ತೆ ಎದ್ದು ಬಂದು ಇದನ್ನು ನೋಡ್ತಾ ಇರೋದು. ಇಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ. ಇವಾಗ ಹಸು ಮತ್ತು ದೇವರು ಪಲ್ಲಕ್ಕಿನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಲ್ಲಿ ಕೊಂಡ ಹಾಯ್ಸೋಕ್ಕೆ. ಮಿಡ್ನೈಟ್ ಎದ್ದು ನೋಡ್ತಾ ಇರೋದು ನಾವು ಇದನ್ನು. ಫುಲ್ ಜನ ಇದ್ದಾರೆ. ನಾವು ಅದಕ್ಕೆ ಅದನ್ನು ಅಲ್ಲಿಗೆ ಹೋಗ್ನಿಲ್ಲ ಕೊಂಡ ಹಾಯೋದು ನೋಡೋಕ್ಕೆ. ಇಷ್ಟೊಂದು ರಶಲ್ಲಿ ಹೆಂಗೆ ಹೋಗೋಕ್ಕಾಗುತ್ತೆ? ಅಲ್ಲಿ ಫುಲ್ ನಿಂತ್ಕೊಳ್ಳೋಕೆ ಆಗ್ತಾಯಿಲ್ಲ, ಎಲ್ಲ ಓಡಿ ಹೋಯ್ತವ್ರೆ, ಅಷ್ಟು ಜನ ಇದ್ದಾರೆ. ಫುಲ್ ರಶ್ ಇತ್ತು. ಪೊಲೀಸ್ಗಳು ಕಂಟ್ರೋಲ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಈ ಹಸುನೇ ಅಲ್ಲಿ ಕೊಂಡ ಹಾಯೋದು. ಆ ದೊಡ್ಡ ಬೆಂಕಿ ಮೇಲೆ ನಡ್ಕೊಂಡು ಹೋಗುತ್ತಂತೆ ಇದು. ನೆಕ್ಸ್ಟ್ ಟೈಮ್ ಜಾತ್ರೆಗೆ ಹೋದಾಗ ಅದನ್ನು ವೀಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ. ಈ ಸತಿ ಅದು ಮಾಡೋಕ್ಕಾಗಲಿಲ್ಲ. ಸೊ ಈ ಪಲ್ಲಕ್ಕಿ ಮೇಲೆ ದೇವ್ರು ಕುಂತ್ಕೊಂಡು ಹೋಗ್ತಾಯಿದೆ. ಈ ದೇವರು ಕೂಡ ಅದ್ರ ಸುತ್ತ 3 ಸುತ್ತು ಸುತ್ತುತ್ತೆ. ದೂರದಿಂದ ನಿಮಗೆ ಕಾಣಿಸಿ. ಆ್ಯಂಡ್ ಜಾತ್ರೆ ಹೀಗಿತ್ತು. ಸೊ ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಸೊ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ ಗಾಯ್ಸ್. ನಾವು ಈಗ ಇದು ಮುಗಿಸ್ಕೊಂಡು ಮಲ್ಕೊಂಡು ಬೆಳಗ್ಗೆ ಎದ್ದು ಮೈಸೂರಿಗೆ ರಿಟರ್ನ್ ವಾಪಸ್ ಹೋಗ್ತಾಯಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಹೀಗಿತ್ತು. ಸೊ ಐ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ ಗಾಯ್ಸ್. ಬಾಯ್. ಸಿ ಯು.